ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಪಶುಪಾಲನೆ ಮತ್ತು ಪಶು ಸಂಗೋಪನಾ ಇಲಾಖೆಯಲ್ಲಿ ಒಬ್ಬ ಅಧಿಕಾರಿ ಇದ್ದಾರೆ. ಇವರು ಉಪನಿರ್ದೇಶಕರು ರವಿ ಸಾಲಿಗೌಡ್ರು ಅಂತೇಳಿ. ಇವರನ್ನು ಸಸ್ಪೆಂಡ್ ಮಾಡಿದರು. ಕಳೆದ 4 ತಿಂಗಳಿಂದ ಸಸ್ಪೆಂಡ್ ಮಾಡಿದರು. ಜಿಲ್ಲಾ ಪಂಚಾಯತಿಯವರು ಜಂಟಿ ಒಂದು ಕಾರ್ಯಾಚರಣೆ ಮಾಡಿ, ಅಂದರೆ ಕಾಗದ ಪತ್ರಗಳನ್ನು ನೀವು ಚೆಕ್ ಮಾಡಿ ಅಂತ ಇವರನ್ನು ಸಸ್ಪೆಂಡ್ ಮಾಡಿದರು. ಆದರೂ ಕೂಡ ಮತ್ತೆ ಯಾವುದೋ ಒಂದು ರಾಜಕಾರಣಿ ಒತ್ತಡದಿಂದ ಮತ್ತೆ ಇಲ್ಲಿ ಬಂದು ಕುಳಿತಿದ್ದಾರೆ. ಹಳೆ ಚಾಲನೆಯನ್ನು ಮುಂದುವರಿಸಿದ್ದಾರೆ. ಹಾಗಾದರೆ ಇಲ್ಲಿ ಜಾನುವಾರುಗಳಿಗೆ ಕೊಡಬೇಕಾದಂಥ ಔಷಧಗಳು, ಇಂಜೆಕ್ಷನ್ಗಳು, ರೇಬಿಸ್ಗಳು ಸೇರಿದಂತೆ 20ಕ್ಕೂ ಹೆಚ್ಚು ಔಷಧಗಳು ಗೋಡಾನ್ನಲ್ಲಿವೆ. ಒಂದು 20-25ಕ್ಕೆ ಹೆಚ್ಚು ನಿಮ್ಮ ಕಾಗದ ಪತ್ರಗಳಿವೆ. ಆದರೆ ದನಗಳಿಗೆ ನೀವು ಯಾಕೆ ಔಷಧ ಕೊಟ್ಟಿಲ್ಲ ಅನ್ನೋದು ಪ್ರಶ್ನೆ ಇದು. ಆದರೆ ನಿನ್ನೆ ನಮಗೆ ಸುದ್ದಿ ಬಂದೆ, ಗರ್ದಿಗಮ್ಮತ್ತ ಬಾಪುಗೌಡರು ವರದಿ ಮಾಡಿದ ನಂತರ ಎಲ್ಲವನ್ನು ಖಾಲಿ ಮಾಡಿದರೆ 14-15 ತಾಲೂಕುಗಳಿಗೆ ಇವರು ವಿತರಣೆ ಮಾಡಿದ ಅಂತ ಹೇಳ್ತಾರೆ. 13/3/2026 ಆದರೆ ವಿತರಣೆ ಮಾಡಿದ್ದು ನಿನ್ನೆ 10/4/2026. ಅಂದರೆ ಇಷ್ಟು ದಿವಸಕ್ಕೆ ಯಾಕೆ ಇಟ್ಕೊಂಡು ಕೂತಿದ್ರು ಅಂತ ಕೇಳಿದ್ರೆ, ಕಮಿಷನ್ಗಾಗಿ ಇಟ್ಕೊಂಡು ಕೂತಿದ್ರಾ ಅಥವಾ ಇನ್ಯಾವುದೇ ಉದ್ದೇಶ ನಿಮ್ಮ ಹತ್ತಿರ ಇತ್ತು ಅನ್ನೋದನ್ನು ರವಿ ಸಾಲಿಗೌಡರು ಹೇಳಬೇಕು. ಮತ್ತು ಇಷ್ಟೊಂದು ಆಪಾದನೆ ಇದ್ದಾಗ ಈ ಜಿಲ್ಲೆಯಲ್ಲಿ ಇರೋದು ಸೂಕ್ತ ಅಲ್ಲ. ಬೇರೆ ಜಿಲ್ಲೆಗೆ ಹೋಗ್ರಿ. ಯಾಕಂದರೆ ಸರ್ಕಾರ ಅಧೀನ ಕಾರ್ಯದರ್ಶಿನ ಸಸ್ಪೆಂಡ್ ಮಾಡಿದರು 31/10/2025 ಸಸ್ಪೆಂಡ್ ಆಗಿ ಮತ್ತೆ ನೀವು ಅದೇ ಜಾಗದಲ್ಲಿ ಬಂದು ಕುಳಿತದ್ದು ಯಾವುದೋ ಒಂದು ಉದ್ದೇಶಕ್ಕಾಗಿ. ನಂತರ ನಾವು ಸಿಟಿ MLA ಕೇಳ್ತೇವೆ, ಉಸ್ತುವಾರಿ ಮಂತ್ರಿ ಕೇಳ್ತೇವೆ, ನೀವು ಹೆಂಗೆ ಮತ್ತೆ ಮಿನಿಟ್ ಕೊಟ್ರಿ ಅಂದರೆ ನಿಮಗೇನು ಬೇಕು? ಯಾರ್ಯಾರು ದೊಡ್ಡ ಭ್ರಷ್ಟಿದ್ದಾರೆ ಅವರಿಗೆ ಕೀ ಪೋಸ್ಟ್ಗಳನ್ನು ಕೊಡ್ತಾಯಿದ್ದಾರೆ. ಕಿರಣ್ ಗೋರ್ಪಡೆ, ಡಬಲಿ ನೀರಾವರಿ ಅಂದರೆ ಗ್ರಾಮೀಣ ಕುಡಿಯುವ ನೀರು ಯೋಜನೆ, ಅವ್ರು ನೀವೇನು ಮಾಡಿದ್ರಿ? ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಮಾಡಿದ್ರಿ. ಹಂಗಾಮಿ, ಇಲ್ಲಿ ಕೂಡ ಅನೇಕರು ಹಂಗಾಮಿಯಾಗೆ ಕೆಲಸ ಮಾಡ್ತಾಯಿದ್ದಾರಲ್ಲ. ಕಳೆದ 15 ವರ್ಷದಿಂದ ರಾಜ್ಯ ನಾಯ್ಕರ್ ಔಷಧ ಪರಿವೀಕ್ಷಕರು 15 ವರ್ಷದಿಂದ ಡೆಪ್ಯುಟೇಷನ್ ಮೇಲೆ ಇದ್ದಾರಂತ. ಅಂದರೆ ಖಾಯಮಾಗಿ ಇಲ್ಲಿ ಯಾರು ಬಂದಿಲ್ಲೇನೋ ಅಂದರೆ ಇವು ದುಡ್ಡು ಕೊಡೋದ್ರಿಂದ ನೀವೇನಾದರೂ ಇವ್ರನ್ನ ಮುಂದುವರಿಸಿದಾರ? ರಾಜಕಾರಣಿಗಳು ಹೇಳಬೇಕು. ನಂತರ RTI ಕಾರ್ಯಕರ್ತರು ಕೂಡ ಅರ್ಜಿ ಹಾಕ್ರಿ. ಯಾಕಂದರೆ ಎಷ್ಟು ಔಷಧ ಬಂತು, ಎಷ್ಟು ಹೋಯಿತು ಅನ್ನೋದನ್ನು ಕೂಡ ನೀವು ಹೋರಾಟಗಾರರು ಕೂಡ ಗಮನಿಸಬೇಕು, RTI ಕಾರ್ಯಕರ್ತರು ಗಮನಿಸಬೇಕು. ನಂತರ ನಾವೇನು ಕೇಳತ್ತೇವೆ ಇಲ್ಲಿ ರವಿ ಸಾಲಿಗೌಡರಿಗೆ, ನೀವು ಪತ್ರಿಕಾಗೋಷ್ಠಿಯನ್ನು ಯಾಕೆ ಏರ್ಪಡಿಸಲಿಲ್ಲ? ಒಂದು ಯೂಟ್ಯೂಬ್ ಚಾನಲಲ್ಲಿ ಬಂದ ನಂತರ ನೀವು ಅದನ್ನು ವಿತರಣೆ ಮಾಡಿದ್ರಿ. ಅದಕ್ಕಿಂತ ಮೊದಲು ಯಾವ ಉದ್ದೇಶಕ್ಕಾಗಿ ಅಲ್ಲಿ ಇಟ್ಟುಕೊಂಡಿದ್ರಿ? ಕಮಿಷನರು ಕೂಡ ಅಲ್ಲಿ ಭೇಟಿ ಕೊಡಬೇಕು. ಇನ್ನು ಲೋಕಾಯುಕ್ತರು ಅಲ್ಲೇ ಇದೆ ಕಚೇರಿ. ನೀವು ಯಾಕೆ ಅಲ್ಲಿ ಔಷಧಗಳನ್ನು ನೀವು ಪರೀಕ್ಷೆ ಮಾಡಲಿಲ್ಲ? ಒಂದು ವರದಿ ಬಂದ ನಂತರ ಅದೇ ಡಾಕ್ಯುಮೆಂಟ್ ಸುಮೋಟೋ ಪ್ರಕರಣವನ್ನು ದಾಖಲಿಸಿಕೊಂಡು ಅದನ್ನು ನೀವು ತನಿಖೆ ಮಾಡಿದರೆ ಸಿಕ್ಕಿ ಹಾಕ್ಕೊಳ್ತಿದ್ರು. ಈಗ ಅಲ್ಲಿ ರಾಜನಾಯಕ್ ಏನು ಆಡಳಿತ ಸಿಬ್ಬಂದಿ ಅನೇಕ ಜನ ಇದ್ದಾರೆ, ಅವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ನಾವೇನು ಕೇಳ್ತೀವಿ, ಉಪನಿರ್ದೇಶಕರೇ ನೀವು ಪತ್ರಿಕಾಗೋಷ್ಠಿ ಕರೆದು ಇಲ್ಲಿ ಎಷ್ಟಿದೋ ಇಲ್ಲೆಷ್ಟು ಅಂತ ಹೇಳ್ರಿ. ಯಾಕಂದರೆ ಇನ್ನು ಮತ್ತೆ ವರದಿ ಮಾಡಬೇಕಾಗ್ತದೆ. ನೀವೇನೋ ವಿತರಣೆ ಮಾಡಿದ್ರಿ, ಅದರ ಕಮಿಷನ್ ತೆಗೆದುಕೊಂಡು ವಿತರಣೆ ಮಾಡಿದ್ರೇನು 15 ತಾಲೂಕಿಗೆ ಗೊತ್ತಿಲ್ಲ. ಇಲ್ಲಿ ರಾಜಕಾರಣಿಗಳು ಏನು ಮಾಡ್ತಾರೆ? ದುಡ್ಡು ಕೊಡ್ತಾರೆ, ಅಲ್ಲಿ ಮಿನಿಟ್ ಕೊಡ್ತಾರೆ, ತೆಗೆದುಕೊಂಡು ಬರ್ತಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಅಧಿಕಾರಿಗಳನ್ನ ನಾವು ನೋಡಿದ್ದೇವೆ. ಯಾರ್ಯಾರು ಪರಮಭ್ರಷ್ಟಿರ್ತಾರೆ, ಯಾರ್ಯಾರು ಸುಟ್ಕೇಸ್ ಇಡ್ತಾರೆ, ಅವರಿಗೆ ಒಂದು ಖಾತೆ ಅಲ್ಲ 3 ಖಾತೆಗಳನ್ನು ಕೊಟ್ಟದ್ದಿದೆ. ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ದಲ್ಲಿ ಡಬ್ಲಿ ಅಂತ ಕೊಟ್ಟಿರ್ತಾರೆ, ಅವನ ಅಂತ ತಾಲೂಕು ಪಂಚಾಯತ್ ಅಂತಿರ್ತಾರೆ. ಅದನ್ನು ಮತ್ತು ಇನ್ನೊಂದು ನೀರಾವರಿ ಇಲಾಖೆಗೆ ಪ್ರಮೋಷನ್ ಆಗಿ ಡಬ್ಲಿ ಅಂತ ಕೊಟ್ಟಿರ್ತಾರೆ. ಸಾಕಷ್ಟು ಉದಾಹರಣೆಗಳಿಲ್ಲಿವೆ. ಅಂದರೆ ರಾಜಕಾರಣಿಗಳು ನೀವು ಯಾಕೆ ಇಲ್ಲಿ ಗಮನ ಹರಿಸ್ತಾ ಇಲ್ಲ? ಹೋರಾಟಗಾರರು ಕೂಡ ಹರಿಸಬೇಕಾಗ್ತದೆ. ಇವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ದಾರೆ ಅಂದರೆ, ಇಲ್ಲಿ ಅನುದಾನ ದುರ್ಬಳಕೆ ಮಾಡಿದರೆ ಮತ್ತು ಲೆಕ್ಕಪತ್ರ ಡೂಪ್ಲಿಕೇಟ್ ತೋರಿಸಿದ್ದಾರೆ ಅಂತ. ನಾವು ರಾಜಕಾರಣಿ ಕೇಳ್ತೇವೆ, ಇಂಥ ಡಿಸ್ಮಿಸ್ ಆದಂಥವ್ರಿಗೆ ನೀವು ಕೀ ಪೋಸ್ಟ್ ಕೊಡ್ತೀರಂತಂದ್ರೆ ನೀವು ಯಾವ ಉದ್ದೇಶ ಇಟ್ಕೊಂಡು ಕೊಡ್ತಾಯಿದ್ದೀರಿ? ಇಲೆಕ್ಷನ್ ಖರ್ಚು ತೆಗಿಬೇಕಾಗಿದೆ, ಇನ್ನು 2 ವರ್ಷ ಉಳಿದಿದೆ, ಇನ್ನಷ್ಟು ಸುಲಿಗೆ ಮಾಡೋಣ ಅಂತ ಏನಾದರೂ ವಿಚಾರ ನಿಮ್ಮ ತಲೆಯಲ್ಲಿದೆಯಾ? ಅದನ್ನು ಹೇಳಬೇಕು. ಇನ್ನು ಅದೇ ಹುದ್ದೆಯಲ್ಲಿ ಬಂದು ಕುಳಿತು ಮತ್ತು ಅದೇ ಚಾಳಿಯನ್ನು ಇವರು ಮುಂದುವರಿಸೋದ್ರಿಂದ ಇಲ್ಲಿ ಸಾರ್ವಜನಿಕರಿಗೂ ತೊಂದರೆ ಆಗಿದೆ. ಮತ್ತು ಮೂಕ ಪ್ರಾಣಿಗಳು ಏನು ಮಾಡಬೇಕು? ಬೇರೆ ಇಲಾಖೆ ಇದ್ದರೆ ಅಷ್ಟೊಂದು ಗಮನಿಸಬೇಕಂತ ಅವಶ್ಯಕತೆ ಇರಲಿಲ್ಲ. ಅದರ ಮೂಕ ಪ್ರಾಣಿಗಳಿಗೆ ಔಷಧ ವಿತರಣೆಯಲ್ಲಿ ಇಷ್ಟೊಂದು ವಿಳಂಬ ಯಾಕೆ ಅಂತ ಅವಾಗ ಕೇಳಿದಾಗ ಏನಾಗ್ತಾರೆ, ಇಲ್ಲಿ ಆನಂದ್ ಪಾಟೀಲ್ ಅಂತ ಒಬ್ಬರಿದ್ದರು, ಇನ್ಚಾರ್ಜ್ ಇದ್ದರು.
ಅವರ ಹೊತ್ತಿನಲ್ಲಿ ಖರೀದಿ ಆಗಿದೆ ಅಂತ. ಖರೀದಿ ಆಗಿರ್ಬೋದು, ಆದರೆ ವಿತರಣೆ ಮಾಡಬೇಕಲ್ಲ, ವಿತರಣೆ ಸರಿಯಾಗಿಲ್ಲ. ಈಗ ನೀನೇನೋ ವಿತರಣೆ ಮಾಡಿದರೆ ಅದರ ಎಷ್ಟು ಕಮಿಷನ್ ತೆಗೆದುಕೊಂಡು ವಿತರಣೆ ಮಾಡಿದರೆ ಅಂತ ಹೇಳಬೇಕು. ಇನ್ನು ಜಿಲ್ಲಾ ಪಂಚಾಯತಿ ರಾಹುಲ್ ಸಿಂಧೆ ಅವರು ಇದ್ದಾರೆ, ಅಲ್ಲೇ ಕೂಗಾಳತೆಯಲ್ಲೇನೇ ಇದ್ದಾರೆ, ಇಲ್ಲಿ ಬಂದು ಚೆಕ್ ಮಾಡಬೇಕಲ್ಲ. ಕಮಿಷನರ್ ಕೂಡ, ಇನ್ನು ಲೋಕಾಯುಕ್ತರು ಕೂಡ ಇಲ್ಲಿ ರೇಡ್ ಮಾಡಿ ಎಲ್ಲೆಲ್ಲಿ ಔಷಧಗಳನ್ನು ವಿತರಣೆ ಮಾಡಿದ್ದಾರೆ, ಎಷ್ಟು ಮಾಡಿದ್ದಾರೆ, ಸರ್ಕಾರದಿಂದ ಎಷ್ಟು ಬಂತು. ಯಾಕಂದ್ರೆ 3 ಕೋಟಿ ಅಂದರೆ 4 ಕೋಟಿಗೆ ಸಮೀಪ ಔಷಧಗಳು ವಿತರಣೆ ಆಗಿರಲಿಲ್ಲ. ಅಂದರೆ ಆಡಳಿತ ವ್ಯವಸ್ಥೆ ಎಷ್ಟೊಂದು ಹದಗೆಟ್ಟಿದೆ ಅಂತ ಇಲ್ಲಿ ಈ ಒಂದು ವಿಚಾರನ ತಿಳ್ಕೊಳ್ಬೋದು. KCS ರೂಲ್ಸ ಏನು ಹೇಳ್ತಿದೆ ಅನ್ನೋದು ಮಹತ್ವ ಅಲ್ಲ. 15 ಮಂದಿ ಸಹಾಯಕ ನಿರ್ದೇಶಕರಿಗೆ ನೀವು ಔಷಧವನ್ನು ಯಾಕೆ ವಿತರಣೆ ಮಾಡಲಿಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಒಟ್ಟಾರೆ ಈ ಪ್ರಕರಣ ಎಲ್ಲಿಗೆ ಬಂದು ಮುಟ್ತೈತೆ ಕಾದು ನೋಡ್ತೇವೆ. ಸ್ಟಾಕ್ ಇದ್ದರೂ ಯಾಕೆ ಕೊಡಲಿಲ್ಲ ಅನ್ನೋದನ್ನು ಲೋಕಾಯುಕ್ತರು ತನಿಖೆ ಮಾಡಬೇಕು. ಜಡ್ಪಿ ಏನು ಇಲಾಖೆಯಿಂದ ಅಧೀನ ಕಾರ್ಯದರ್ಶಿ ಏನು ಜಂಟಿ ಸರ್ವೆ ಮಾಡಿ, ಅಂದರೆ ಜಂಟಿ ಲೆಕ್ಕಪತ್ರ ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡಿದರೆ ಅದನ್ನು ಮತ್ತೆ ಮರುಪರಿಶೀಲನೆ ಮಾಡಬೇಕು. ಯಾಕಂದರೆ ಸಸ್ಪೆಂಡ್ ಮಾಡೋಂಥ ಅಧಿಕಾರಿ ಮತ್ತೆಲ್ಲೇ ಬಂದು ಕೂತಿದ್ದಾನೆ ಅಂತಂದರೆ ಇಲ್ಲಿ ರಾಜಕಾರಣಿಗಳು ತಪ್ಪ ಎದ್ದು ಕಾಣ್ತದೆ. ಅಗತ್ಯ ದಾಖಲೆಗಳನ್ನು ಈ ವಿಡಿಯೋಗಳಲ್ಲಿ ನಾವು ತೋರಿಸ್ತೇವೆ, ಅದನ್ನು ಕೂಡ ವೀಕ್ಷಣೆ ಮಾಡಿ. ನಾನು ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶಿವಾಗಲಿ. ನಮಸ್ಕಾರ.